ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ವಾರ ಫ್ಯಾಮಿಲಿ ವೀಕ್ ಆಗಿತ್ತು. ಅದಾದ್ಮೇಲೆ ಮನೆ ಒಳಗಡೆ ಒಬ್ಬ ದೊಡ್ಡ ಸೆಲೆಬ್ರಿಟಿ ಬರ್ತಾರೆ. ಆ ಸೆಲೆಬ್ರಿಟಿ ಯಾರು? ಆ ಸೆಲೆಬ್ರಿಟಿ ಬಂದ್ಮೇಲೆ ಅಲ್ಲೊಂದು ಸೆಗ್ಮೆಂಟ್ ಒಂದು ಟಾಸ್ಕ್ ಆಡ್ತಾರೆ. ಆ ಟಾಸ್ಕ್ ಅಲ್ಲಿ ಇಡೀ ಮನೆ ಮಂದಿಗೆ, ಫೀಮೇಲ್ ಕಂಡೀಷನ್ ಗೆ ತುಂಬಾ ಉಪಯೋಗ ಆಗುತ್ತೆ. ಮತ್ತೆ ಇಡೀ ಕರ್ನಾಟಕ ಜನತೆ ಕೂಡ ಒಂದು ಒಳ್ಳೆ ಮೆಸೇಜ್ ಕೊಟ್ಟಂಗಾಗುತ್ತೆ. ಮತ್ತೆ ಆ ಸೆಲೆಬ್ರಿಟಿ ಯಾರು, ಯಾವ ರೀತಿ ಎಲ್ಲ ಮೆಸೇಜ್ ಕೊಟ್ರು, ಯಾವ ಟಾಸ್ಕ್ ಆಡ್ಸಿದ್ರು. ಇದಾದ್ಮೇಲೆ ಎರಡನೇದು ಬಂದು ಕಿಚ್ಚನ ಚಪ್ಪಾಳೆ. ಈ ವಾರ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಕ್ತು? ವಿಶೇಷವಾಗಿ ಈ ವಾರ 2 ಕಿಚ್ಚನ ಚಪ್ಪಾಳೆ ಇರುತ್ತೆ, ಡಬಲ್ ಇರುತ್ತೆ. ಯಾಕೆ ಅಂದ್ರೆ ಕಳೆದ ವಾರ ನಿಮ್ಗೆ ಗೊತ್ತೇ ಇರುತ್ತೆ, ಕಿಚ್ಚ ಸರ್ ಬಂದಿರಲಿಲ್ಲ. ಆದ ಕಾರಣ ಈ ವಾರ 2 ಕಿಚ್ಚನ ಚಪ್ಪಾಳೆ ಇರುತ್ತೆ. ಮತ್ತೆ ಕಿಚ್ಚನ ಚಪ್ಪಾಳೆ ಯಾರಿಗೆ ಕೊಟ್ರು, ಆ ಸೆಲೆಬ್ರಿಟಿ ಯಾರು ಅಂತ ಹೇಳ್ತೀನಿ. ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ಹೊಸ ಅಪ್ಡೇಟ್ ಬರ್ತಾ ಐತೆ ಈ ಚಾನಲ್ ಇಂದ. ಹಾಗೇನೆ ಎಲಿಮಿನೇಟ್ ಆಗೋದು ಯಾರಂತ ಮುಂದೆನೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನ ಈ ಬಿಗ್ ಬಾಸ್ ಮನೆ ಒಳಗಡೆ ಏಕಾಏಕಿಯ ಎಂಟ್ರಿ ಕೊಟ್ಟಿರೋ ಆ ಸೆಲೆಬ್ರಿಟಿ ಯಾರಂದ್ರೆ ಕಾಂತಾರ ಹೀರೋಯಿನ್ ಸಪ್ತಮಿ ಗೌಡ ಅಂತ ಹೇಳ್ಬೋದು. ಇವರು ಈ ಟೈಮ್ ಅಲ್ಲಿ ಏನಕ್ಕೆ ಬಂತು ನಿಮ್ಗೆಲ್ಲ ಡೌಟ್ ಬರ್ಬೋದು. ಇವ್ರು ಬಂದ್ಬಿಟ್ಟು ಈ ಟಾಸ್ಕ್ ಆಡ್ಸಿದ್ದು ಯಾಕೆ ಅಂದ್ರೆ, ಮಹಿಳೆಯರಿಗೆ ತಿಂಗಳಿಗೊಮ್ಮೆ ಮುಟ್ಟಾದಾಗ ಯಾವುದೇ ಒಂದು ಪ್ಲಾಸ್ಟಿಕ್ ರೀತಿಯಾದ ವಸ್ತುಗಳು ಉಪಯೋಗಿಸಬಾರದು. ಸಖಿ ಅಂತ ಒಂದು ಇದು ಕಿಟ್ ಕೊಡ್ತಾರೆ ಸರ್ಕಾರದಿಂದ. ಆದ ಕಾರಣ ಇದೇ ಕಿಟ್ ಅನ್ನು ಉಪಯೋಗಿಸಬೇಕು. ಇದು ಬಂದ್ಬಿಟ್ಟು ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರದಿಂದ ಇವರು ಬ್ರಾಂಡ್ ಅಂಬಾಸಿಡರ್ ಆಗಿರ್ತಾರೆ. ಆದ ಕಾರಣ ಬಿಗ್ ಬಾಸ್ ವೇದಿಕೆ ಮೂಲಕ ಎಲ್ಲರಿಗೂ ತಿಳಿಸಿದ್ರೆ ತುಂಬಾ ಉಪಯೋಗ ಆಗುತ್ತೆ. ತುಂಬಾ ಜನ ನೋಡ್ತಾರೆ, ಹೆಣ್ಮಕ್ಳಿಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ಈ ಮನೆಯಲ್ಲಿ ಈ ಟಾಸ್ಕ್ ಆಡಿಸಿ ಹೆಣ್ಮಕ್ಳಿಗೆ ಮುಟ್ಟಿನ ಮೂಲಕ ಮುಟ್ಟಿ ಆಗುವ ಸಮಯದಲ್ಲಿ ಇಂತಹ ಪ್ಲಾಸ್ಟಿಕ್ ಧರಿಸಬಾರಂತ ಮೆಸೇಜ್ ಕೊಡ್ತಾರೆ. ಸಪ್ತಮಿ ಗೌಡ ಅವರು ಹೆಣ್ಮಕ್ಳಿಗೆ, ಇಡೀ ಕರ್ನಾಟಕದ ಹೆಣ್ಮಕ್ಳೇ ಶೋ ನೋಡ್ಬೇಕಾದ್ರೆ ಅರ್ಥ ಮಾಡ್ಕೊಂತಾರೆ ಅಂತ ಹೇಳಿ ಈ ಬಿಗ್ ಬಾಸ್ ವೇದಿಕೆ ಮೂಲಕ ತಿಳಿಸಿದ್ದಾರೆ. ಇನ್ನು ಅದಾದ್ಮೇಲೆ ಬಂದ್ಬಿಟ್ಟು ಕಿಚ್ಚನ ಚಪ್ಪಾಳೆ ಗೊತ್ತೇ ಇರುತ್ತೆ. ಲಾಸ್ಟ್ ವೀಕ್ ಯಾರಿಗೂ ಕೊಟ್ಟಿರಲಿಲ್ಲ ಕಿಚ್ಚನ ಚಪ್ಪಾಳೆ ಅಂತ. ಆದ ಕಾರಣ ಲಾಸ್ಟ್ ವೀಕ್ ನೋಡ್ಕೊಂಡ್ರೆ ಟಾಸ್ಕ್ ಅಲ್ಲಾಗ್ಲಿ, ಪರ್ಫಾರ್ಮೆನ್ಸ್ ಆಗ್ಲಿ, ಯಾವುದೇ ಆರ್ಗ್ಯುಮೆಂಟ್ ಆಡ್ದೇನೆ, ಜಗಳ ಮಾಡ್ದೇನೆ ವಿನಯ್ ಗೌಡ ಅವರು ತುಂಬಾ ಚೆನ್ನಾಗಿ ಆಡಿದ್ರು. ಆದ ಕಾರಣ ಒಂದು ಕಿಚ್ಚನ ಚಪ್ಪಾಳೆ ವಿನಯ್ ಗೌಡ ಅವರಿಗೆ ಸಿಗ್ಬೋದು ಅಂತ ಹೇಳ್ಬೋದು. ಯಾಕೆಂದ್ರೆ ಅದು ಹೇಳ್ಬಿಡ್ತೀನಿ, ಯಾವುದೇ ಒಂದು ಆರ್ಗ್ಯುಮೆಂಟ್ ಆಗಿಲ್ಲ, ಜಗಳ ಆಗಿಲ್ಲ. ಅದೊಂದು ಆ ಟಾಸ್ಕ್ ತುಂಬಾ ಚೆನ್ನಾಗಿ ಕೂಡ ಆಡಿದ್ರು. ಕ್ಯಾಪ್ಟನ್ ಟಾಸ್ಕ್ ಕೂಡ ಆಡಕ್ ಹೋಗಿದ್ರು. ಅದಾದ್ಮೇಲೆ ಮನೆ ಮಂದಿ ನಿರ್ಧಾರದಿಂದ ನಮ್ರತ್ ಅವರು ಕ್ಯಾಪ್ಟನ್ ಆಗಿದ್ರು. ಆದ ಕಾರಣ ವಿನಯ್ ಗೌಡಗೆ ಸಿಗ್ಬೋದು ಅಂತ ಹೇಳ್ಬೋದು. ಎಲ್ಲರಿಗೂ ಸಿಕ್ಕಿದೆ. ಈಗ ಪ್ರತಾಪ್ಗೆ, ಸಂಗೀತಗೆ, ತುಕಾಲಿ ಅವರಿಗೆ, ಕಾರ್ತಿಕ್ಗೆ, ಎಲ್ಲರಿಗೂ ಒಬ್ಬೊಬ್ಬರಿಗೆ, ನಮ್ರತೆಗೆ ಎಲ್ಲರಿಗೂ ಸಿಕ್ಕಿದೆ. ಬಟ್ ವಿನಯ್ ಗೌಡ ಅವರಿಗೆ ಎಲ್ಲ ಒಂದ್ ಕಡೆ ಕಿಚ್ಚನ ಚಪ್ಪಾಳೆ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಆದ ಕಾರಣ ಅವ್ರು ಕೊಡಬಹುದು. ಇನ್ನ ಎರಡನೇ ಕಿಚ್ಚನ ಚಪ್ಪಾಳೆ ಬಂದ್ಬಿಟ್ಟು ಯಾರಿಗೂ ಮನೆ ಮಂದಿಗೆ ಈ ವಾರ ಕೊಡೋದೇ ಇಲ್ಲ. ಯಾಕೆ ಅಂದ್ರೆ ಈ ವಾರ ಯಾವುದೇ ಟಾಸ್ಕ್ ಇರಲಿಲ್ಲ, ಯಾವುದೋ ಪರ್ಫಾರ್ಮೆನ್ಸ್ ಇರಲಿಲ್ಲ. ಆದ ಕಾರಣ ಕುಟುಂಬಸ್ಥರು ಯಾರಿದ್ರು, ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ರು, ಅವರಿಗೆ 10 ಜನಕ್ಕೆ ಕಿಚ್ಚನ ಚಪ್ಪಾಳೆ ಡೆಡಿಕೇಟ್ ಮಾಡಬಹುದಂತ ನ್ಯೂಸ್ ಬರ್ತಾ ಇದೆ. ಖಂಡಿತವಾಗ್ಲೂ ನಿಜ ಕೂಡ ಅನ್ಸುತ್ತೆ. ಯಾಕಂದ್ರೆ ಟಾಸ್ಕ್ ಇಲ್ದ ಕಾರಣ ಅವರು ಬಂದು ಈ ಮನೆನ ಒಂದು ವಾರ ಎಂಟರ್ಟೈನ್ಮೆಂಟ್ ಆಗ್ಲಿ, ಎಮೋಷನ್ ಆಗ್ಲಿ, ಪ್ರತಿಯೊಂದು ವಿಷಯದಲ್ಲೂ ಅವರು ಭಾಗವಹಿಸಿದ್ರು. ಅವರ ಭಾಗವಹಿಸಿದ ಕಾರಣಕ್ಕೆ ಕಿಚ್ಚನ ಚಪ್ಪಾಳೆ ಕೊಟ್ಟು ಡೆಡಿಕೇಟ್ ಮಾಡ್ತಾರಂತ ನ್ಯೂಸ್ ಬರ್ತಾ ಇದೆ. ಮತ್ತೆ ಈ ಕಿಚ್ಚನ ಚಪ್ಪಾಳೆ ಒಂದು ವಿನಯ್ ಅವರಿಗೆ, ಇನ್ನೊಂದು ಫ್ಯಾಮಿಲಿ ಆದ ಕಾರಣ ಫ್ಯಾಮಿಲಿ ಅವ್ರು ಬಂದಿದ್ರು, ಅವ್ರಿಗೆ ಡೆಡಿಕೇಟ್ ಮಾಡ್ತಾ ಇದ್ರೆ. ನಿಮ್ಗೆ ಯಾವ ರೀತಿ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.